ಮತಿಗೇಡಿ ಮನು ಹಳ್ಳ ತೋಡಿಕೊಂಡ ತನಗೇ ತಾನು. ಅಹಂಕಾರದ ಜ್ವಾಲೆಗೆ ಸುಟ್ಟು ಹೋದ ಮಿಂಚುಹುಳ. ಪ್ಲಾನ್ ಅನ್ನೋದು ನಾವು ದಡ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತದೆ. ಜೈಲಿಂದ ರಿಲೀಸ್ ಆದ ಮಡೇನೂರು ಮನು ವ್ಯಕ್ತ ಪ್ರಲಾಪ. ಶಿವರಾಜ್ ಕುಮಾರ್ ಇವರೆಲ್ಲ ಸಾಯೋ ವರ್ಷದೊಳಗೆ ನಾನು ನಿಂತ್ಕೋಬೇಕಂತ ಓಡಾಡ್ತೀನಿ. ಅದು ಇಷ್ಟಪಟ್ಟರೆ ಕೋಟಿಗಟ್ಟಲೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್. ಇನ್ನೊಂದು 6 ವರ್ಷ ಸತತ ನನಗೆ ಗೊತ್ತು. ಆತ್ಮವಿಶ್ವಾಸಕ್ಕೂ ಅತಿಯಾದ ಆತ್ಮವಿಶ್ವಾಸಕ್ಕೂ ಇರೋದು ಸಣ್ಣ ವ್ಯತ್ಯಾಸ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಈ ಅತಿಯಾದ ಆತ್ಮವಿಶ್ವಾಸ ಅಹಂಕಾರವಾಗಿ ಬದಲಾಗುವುದಕ್ಕೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಈ ಮಡೇನೂರು ಮನು ಅನ್ನೋ ಎಡವಟ್ಟು ಗಿರಾಕಿಯ ವಿಚಾರದಲ್ಲಿ ಕೂಡ ಆಗಿದ್ದು ಇದೆ. ಅದ್ಯಾವುದೋ ಡಬಲ್ ಮೀನಿಂಗ್ ಕಾಮಿಡಿ ಶೋನಲ್ಲಿ ಈತ ವಿನ್ನರ್ ಆಗಿದ್ದೇ ಆಗಿದ್ದು ತಲೆ ಕತ್ತಿನ ಮೇಲೆ ನಿಲ್ಲಲೇ ಇಲ್ಲ. ಕೊನೆಗೆ ಮತ್ತಾರೋ ಮಹಾನುಭಾವ ಈತನ ಮೇಲೂ ಹಣ ಹೂಡಿ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದು ಈ ಮಡೇನೂರು ಮನು ಆಕಾಶದಿಂದ ಕೆಳಗೆ ಬರಲೇ ಇಲ್ಲ. ಮತ್ತೆ ಈತ ಭೂಮಿಗೆ ಬರೋದಕ್ಕೆ ಬಲವಾದ ಮಿಂಚು ಹೊಡಿಬೇಕಾಯ್ತು ನೋಡಿ. ತಾನು ಮಹಾ ಗಂಡಸು ಅನ್ನೋ ಭ್ರಮೆಯಲ್ಲಿದ್ದ ಈತನಿಗೆ ಹೆಣ್ಣು ಮಕ್ಕಳ ಮೇಲೆ ಕನಿಷ್ಠ ಗೌರವ ಇಲ್ಲ ಅನ್ನೋದು ಈತನ ಮಾತುಗಳಲ್ಲೇ ಗೊತ್ತಾಗ್ತಾ ಇತ್ತು. ಈತನ ಪ್ರಕಾರ ಕಟ್ಟಿಕೊಂಡ ಹೆಂಡತಿಗೆ ಗಂಡ ಅನ್ನಿಸಿಕೊಂಡವನು ಏನ್ ಬೇಕಾದ್ರೂ ಮಾಡಬಹುದಂತೆ. ಹೊಡಿಬಹುದು, ಬಡಿಬಹುದು, ಕೊಂದೇ ಬಿಡಬಹುದು. ಅದು ಗಂಡ ಅನ್ನೋ ಗಂಡಸಿನ ಹಕ್ಕಂತೆ. ಈ ವ್ಯಕ್ತಿ ಇಂತಹ ಧೋರಣೆ ಇಟ್ಕೊಂಡಿದ್ದಾನೆ ಅಂದಾಗ್ಲೇ ಮನುಷ್ಯನಾಗಿರೋದಕ್ಕೆ ಈತ ನಾಲಾಯಕ್ ಅಂತ ಗೊತ್ತಾಗಿತ್ತು. ಇದರ ಮೇಲೆ ಮದ್ವೆಯಾಗಿದ್ರು ಮತ್ತೊಂದು ಹೆಣ್ಣಿನ ಜೀವನದಲ್ಲಿ ಆಟವಾಡಿಯೂ ತಾನು ಮಾಡಿದ್ದೇ ಸರಿ ಅನ್ನೋ ದುರಹಂಕಾರ ತೋರಿಸ್ತಾ ಇದ್ದ ಮಡೇನೂರು ಮನು ಅನ್ನೋ ವ್ಯಕ್ತಿಗೆ ಈಗ ಜೀವನ ಅನ್ನೋ ಪಾಠ ಪುಸ್ತಕದ ಅ ಈ ಕಲಿಯೋ ಸಮಯ ಬಂದಿರೋ ಹಾಗಿದೆ. ಹಾಗಂತ ಇನ್ನೂ ಈತನಿಗೆ ತಾನು ಮಾಡಿದ ಕೆಲಸಗಳ ಬಗ್ಗೆ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ಲ ಅನ್ನೋದು ಈತನ ಮಾತುಗಳಿಂದ ಅರ್ಥ ಮಾಡ್ಕೊಳ್ಬಹುದು. ಪ್ಲಾನ್ ಅನ್ನೋದು ನಾವು ದಡ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತದೆ. ಪ್ಲಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಎಲ್ಲಿ ಪಾಸಿಟಿವ್ ಆಗುತ್ತೋ, ಜನ ಬೇಕಾಗೆ ಬಂದವರಿಂದ ಜನ ಥಿಯೇಟರ್ಗೆ ಹೋಗಿ ಸ್ಟಾರ್ಟ್ ಆಗುತ್ತೋ, ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ ಆನ್ ಮಾಡ್ತಾರೆ. ಅಂದ್ರೆ ನಿಲ್ಲಿಸ್ಬೇಕು, ಇದನ್ನ ಏನಾರ ಒಂದು ಮಾಡಬೇಕು ಅಂತ ಪ್ಲಾನ್ ಅನ್ನೋದು ಗೊತ್ತಾಗ್ತಿದೆ. ಅದ್ರ ಬಗ್ಗೆ ನಾವೇನು ಹೇಳಂಗಿಲ್ಲ. ಈಗಲೂ ಈ ಮಡೇನೂರು ಮನು ತಾನು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಪೋಸ್ ಕೊಡ್ತಿದ್ದಾನೆ. ಯಾರೋ 4-5 ಜನ ಸೇರ್ಕೊಂಡು ಈ ಸಂಚುಗಳನ್ನ ಮಾಡ್ತಿದ್ದಾರಂತೆ. ಇಷ್ಟಕ್ಕೂ ಇವನ್ ಯಾವ ದೊಣ್ಣೆ ನಾಯಕ ಅಂತ ಇವನ ಮೇಲೆ ಸಂಚು ಮಾಡ್ಬೇಕು. ಸಿಕ್ಕಿದ ಸಿನಿಮಾ ಅವಕಾಶವನ್ನ ಪ್ರಸಾದ ಅಂತ ಕಣ್ಗೊತ್ಕೊಂಡು ಭಯ ಭಕ್ತಿಯಿಂದ ಮಾಡಿದ್ರೆ ಅಷ್ಟೋ ಇಷ್ಟೋ ಹೆಸರು ಬಂದು ಒಬ್ಬ ಕಲಾವಿದನಾಗಿ ಉಳಿಯೋ ಅವಕಾಶ ಇತ್ತು. ಆದ್ರೆ ಒಂದು ಸಿನಿಮಾ ಸಿಕ್ಕಿದ್ದೇ ತಡ ಈತ ಶಿವಣ್ಣ, ದರ್ಶನ್, ಧ್ರುವ ಸರ್ಜಾ ರೇಂಜಿಗೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಅವರೆಲ್ಲ ಯಾವ ಲೆಕ್ಕನೂ ಅಲ್ಲ, ನಾನೇ ಮುಂದೆ ಕನ್ನಡ ಇಂಡಸ್ಟ್ರಿ ಆಡೋದು ಅನ್ನೋ ಹಾಗೆ ಮಾತಾಡ್ತಾನೆ. ಈ ಆಡಿಯೋ ವೈರಲ್ ಆಗಿದ್ರಿಂದ ಇವನ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಚಿತ್ರಮಂದಿರಗಳಿಂದ ಎತ್ತಂಗಡಿಯೂ ಆಗೋಯ್ತು. ಈಗ ಜೈಲಿಂದ ಬಿಡುಗಡೆ ಆಗಿ ಬರ್ತಿದ್ದ ಹಾಗೆ ಹೊಸ ವಲಸೆ ಶುರು ಮಾಡ್ಕೊಂಡಿರೋ ಮನು ಆ ಆಡಿಯೋ ನಂದಲ್ವೇ ಅಲ್ಲ, ಯಾರೋ ನನಗಾಗದವರು ನನ್ನ ಧ್ವನಿ ನಕಲು ಮಾಡಿ ಮಾತಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾನೆ. ಅದು ಸರಿನೇ, ಹಾಗೆ ಹೇಳಲೇಬೇಕು. ಇದು ಬಿಟ್ರೆ ಬೇರೆ ದಾರಿಯೂ ಇಲ್ಲ. ಶಿವರಾಜ್ ಕುಮಾರ್ ಇವರೆಲ್ಲ ಸಾಯೋ ವರ್ಷದೊಳಗೆ ನಾನು ನಿಂತ್ಕೋಬೇಕಂತ ಓಡಾಡ್ತೀನಿ. ಅದು ಇಷ್ಟಪಟ್ಟರೆ ಕೋಟಿಗಟ್ಟಲೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್. ಇನ್ನೊಂದು 6 ವರ್ಷ ಸತತ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸಹೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡ್ತಾರೆ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಮಾಡಲ್ಲ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕಂತ ಕಂಡುಗಲ್ಲಿದೆ. ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ 5 ಗಂಟೆ ತನಕ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕುಡಿಯೋದ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ. ಇಲ್ಲ, ಒಂದು ಹುಡುಗಿ ನೇಹ ಮಾಡ್ಬಿಟ್ಟೆ ಕೊಡ್ತೇನೆ, ಮರ್ತು ಬಿಡ್ಬೇಕು, ನನಗೆ ಆಗ್ತಿಲ್ಲ, ನನಗೆ ಇನ್ನೂ 2-3 ಸಿನಿಮಾ ಹೀರೋ ಆಗ್ಬೇಕು. 3 ಸಿನಿಮಾ ಅಲ್ಲ, 50 ಸಿನಿಮಾ ಹೀರೋ ಆಗ್ಬೇಕು ಕನ್ಸಿದೆ. ಪ್ಲಾನ್ ಅನ್ನೋದು ನಾವು ದಡ್ರಲ್ಲ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತದೆ. ಪ್ಲಾನ್ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಎಲ್ಲಿ ಪಾಸಿಟಿವ್ ಆಗುತ್ತೋ, ಜನ ಬೇಕಾಗೆ ಬಂದವರಿಂದ ಜನ ಥಿಯೇಟರ್ಗೆ ಹೋಗಿ ಸ್ಟಾರ್ಟ್ ಆಗುತ್ತೋ, ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಸ್ಟಿಕ್ ಆನ್ ಮಾಡ್ತಾರೆ. ಅಂದ್ರೆ ನಿಲ್ಲಿಸ್ಬೇಕು, ಇದನ್ನ ಏನಾರ ಒಂದು ಮಾಡ್ಬೇಕು ಅಂತ ಪ್ಲಾನ್ ಅನ್ನೋದು ಗೊತ್ತಾಗ್ತಿದೆ. ಅದ್ರ ಬಗ್ಗೆ ನಾವೇನು ಹೇಳಂಗಿಲ್ಲ. ಮತ್ತೆ ಶಿವಣ್ಣ ಅವ್ರ ಬಗ್ಗೆ ನಾವು ಆ ತರ ಹೇಳಂಗೆ ಇಲ್ಲ. ನಾವು
ನಮ್ಮ ಯೂನಿವರ್ಸಿಟಿಗೆ ಆಲದ ಮರ ಅವ್ರ ಬಗ್ಗೆ ನಾವು ಯಾಕಂದ್ರೆ ಅಣ್ಣವ್ರು ನಮ್ಮಲ್ಲೂ ಫೋಟೋ ಇದೆ. ಶ್ರೀಕಂಠ ಮೂವಿಲಿ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ, ಅವ್ರ ಫೋಟೋ ನಮ್ಮಲ್ಲೂ ಇದೆ. ಆಮೇಲೆ ಅವ್ರ ಬರ್ತಡೇ ದಿವಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತ ಇದ್ದಾರೆ, ಅವ್ರ ಬರ್ತಡೇ ದಿವಸ ಏನು ಮಾಡ್ತೀವಿ ನಾವು ಅಂತ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಮಾಡ್ತೀವಿ. ಅವ್ರಿಗೆ ಆರೋಗ್ಯ ಇದಾದಾಗ್ಲೂ ಕೂಡ ನಾವು ಪೂಜೆ ಮಾಡಿಸಿದೀವಿ. ಇನ್ನು ನಾವು ಡಿವೋರ್ಸ್ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ ಸರ್, ಯಾಕಂದ್ರೆ ಅವ್ರನ್ನ ನಿಮ್ಗೆ ಗೊತ್ತು, ಅವ್ರು ಕೆಣಕ್ತವ್ರು ಯಾರು ಇದು ಮಾಡಿದ. ಇದು ತತ್ಕಾಲಕ್ಕೆ ಎಲ್ಲರೂ ಬಳಸೋ ತಂತ್ರ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ನಾನು ಶಿವಣ್ಣ, ದರ್ಶನ್ ಹಾಗೂ ಧ್ರುವ ಅವರ ಬಳಿಗೆ ಹೋಗಿ ವಾಸ್ತವ ತಿಳಿಸ್ತೀನಿ ಅಂತ ಹೇಳ್ತಿದ್ದಾನೆ. ಅವರೇನೋ ಇವನಿಗೆ ದೊಡ್ಡ ಮಹತ್ವ ಕೊಡೋದ್ಯಾಕೆ ಅಂತ ಕ್ಷಮಿಸಿಯೂ ಬಿಡಬಹುದು. ಆದ್ರೆ ಇವನು ಹೇಳಿದ್ದು ನಿಜ ಅಂತ ನಂಬೋದಕ್ಕೆ ಅವರೇನು ದಡ್ರಲ್ಲ. ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡ್ದಿದ್ರೆ ಕರ್ಕೊಂಡ್ಬನ್ನಿ ಸರ್, ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟಲ್ಲಿದ್ದವನು. ಇದು ಹೆಂಗಾಯ್ತು ಏನು ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯಿತು. ಅದನ್ನ ಬಿಡಲ್ಲ ನಾನು, ಅದನ್ನ ಯಾವುದು ಆಡಿಯೋಗಳು ಬಿಡಲ್ಲ, ನಾನು ಪ್ರೂವ್ ಮಾಡ್ಕೊಳಕ್ ಹೋಗಲ್ಲ. ಯಾಕೆಂದರೆ ಇವ್ನು ತಪ್ಪು ಮಾಡಿ ಪ್ರೂವ್ ಮಾಡ್ಕೊಳಕ್ ಬರ್ತಾವನೆ ಅಂತ ಅನ್ಸುತ್ತೆ. ಈಗ ಏನು ದೊಡ್ಡವರಿಗೆ ಅಂದಿದ್ದೀನಿ, ಅವ್ರ ಹತ್ರ ಹೋಗ್ತೀನಿ, ಇರೋ ಸತ್ಯ ಹೇಳ್ತೀನಿ ಅಣ್ಣ ಹಿಂಗೆಲ್ಲ ಮಾಡಿದ್ರು. ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಾರೆ ಸರ್, ನಾವು ಸುಳ್ಳು ಹೇಳಂಗಿಲ್ಲ, ವಾಸ್ತವ ಗೊತ್ತಾಗ್ತಿದೆ. ಒಂದು ರೇಪ್ ಅಂತ ಸರ್ ಅಲ್ವೇ ಅಲ್ಲ. ನಾನು ನಾನು ಹೇಳ್ತೀನಿ ಸರ್ ದೊಡ್ಡವ್ರದೆಲ್ಲ ಮಿಮಿಕ್ರಿ ಮಾಡ್ತಾರೆ. ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ ಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದ್ರೆ ಜನ ಒಪ್ಕೊಂತ ಇದ್ರು. ಒಟ್ಟಾರೆಯಾಗಿ ತನ್ನ ತಿಕ್ಕಲು ಹಾಗೂ ತೆವಲುತನಗಳಿಂದ ಮಾಡಿಕೊಂಡ ಗಲೀಜು ಸದ್ಯಕ್ಕಂತೂ ಯಾವ ರಿನ್ ನಿರ್ಮಾ ಹಾಕಿದ್ರು ತೊಳೆಯೋದಕ್ಕೆ ಆಗೋದಿಲ್ಲ. ಮದುವೆಯಾಗದೆ ಹೆಂಡತಿಯ ಹಾಗೆ ನೋಡ್ಕೊಂಡವಳ ಮೇಲೆಗೆ ನನಗೆ ಎಲ್ಲಾ ಅಧಿಕಾರ ಇದೆ ಅಂತ ಗಂಡಸ್ತನ ತೋರಿಸೋ ಈ ಮನು ಇನ್ನು ತಾಳಿ ಕಟ್ಟಿ ಮದುವೆಯಾದ ಹೆಂಡತಿಯ ಮೇಲೆ ಅದಿನ್ನೆಷ್ಟು ದೌರ್ಜನ್ಯ ಮಾಡ್ತಿರಬಹುದೋ ಗೊತ್ತಿಲ್ಲ. ಬಹುತೇಕ ಆಕೆಯು ಅದೇ ಭಯದಿಂದಲೇ ಈತನ ಪರವಾಗಿ ಮಾತನಾಡ್ತಾ ಇದ್ರು ಆಶ್ಚರ್ಯ ಇಲ್ಲ. ಇನ್ನು ಈತ ಮತ್ತೊಂದು ಸಂಬಂಧ ಇಟ್ಕೊಂಡ ವಿಚಾರ ಹೆಂಡತಿಗೆ ಗೊತ್ತಾದ ಮೇಲೂ ಆಕೆಯನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಂಡಿದ್ದು ಅದೇ ಪುರುಷ ಪ್ರಧಾನ ಮನಸ್ಥಿತಿಯಿಂದ. ಅಂದ್ರೆ ಗಂಡಸಾದವನು ಏನ್ ಬೇಕಾದ್ರೂ ಮಾಡಬಹುದು, ಹೆಂಡತಿ ಅದನ್ನ ಕೇಳೋ ಹಾಗಿಲ್ಲ ಅನ್ನೋ ಅನಾದಿ ಕಾಲದ ಮನೋಭಾವ ಮನು ಬಳಿ ಇವತ್ತಿಗೂ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಜೀವನದಲ್ಲಿ ಅವಕಾಶ ಸಿಕ್ಕಿದಾಗ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಪಾಠ ಕಲಿಯದ ಈತನಿಗೆ ಇನ್ನೊಂದು ಅವಕಾಶ ಸಿಗೋ ಸಾಧ್ಯತೆ ಕಡಿಮೆನೇ ಇದೆ. ಇಷ್ಟಕ್ಕೂ ಈತ ಮಹಾ ಪ್ರತಿಭಾವಂತನೂ ಅಲ್ಲ. ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ಇವನ ಅಭಿನಯವೇ ಮೈನಸ್ ಅನ್ನೋದು ನಿಜವಾದ ಪ್ರೇಕ್ಷಕರ ಅಭಿಪ್ರಾಯ. ಹಾಗಿದ್ಮೇಲೆ ಇವನ ತಲೆ ಮೇಲೆ ಯಾವ ಕಿರೀಟ ಇದೆ ಅಂತ ಈತ ಇಷ್ಟೆಲ್ಲ ಮೆರಿಬೇಕಾಗಿತ್ತೋ ಗೊತ್ತಿಲ್ಲ. ಇಷ್ಟರ ಮೇಲೂ ಈತನನ್ನ ನಂಬಿಕೊಂಡು ಯಾರಾದ್ರೂ ನಿರ್ಮಾಪಕರು ಹಣ ಹಾಕಿ ಸಿನಿಮಾ ಮಾಡ್ತಾರೆ ಅಂತ ಮನು ಏನಾದ್ರೂ ನಂಬ್ಕೊಂಡಿದ್ರೆ ಅದು ಆತನ ಭ್ರಮೆ ಮಾತ್ರ. ಸದ್ಯಕ್ಕೆ ಈತ ಹೊಲ ಮನೆ ಅಂತ ಅಲ್ಲೇ ಏನಾದ್ರೂ ಕಿತ್ತು ಗುಡ್ಡೆ ಹಾಕೋದೇ ಒಳ್ಳೇದು. ಯಾಕೆಂದ್ರೆ ಜೀವನದಲ್ಲಿ ಈತ ಕಲಿಯೋದು ತುಂಬಾನೇ ಇದೆ.